ಸರ್ ನಮಸ್ತೆ, ನಮ್ಮ ಹೆಸರು ಸುರೇಶ್ ಅಂತ. ನಮ್ದು ಮರೂರ್ ಹ್ಯಾಂಡ್ ಪೋಸ್ಟ್ ಅಲ್ಲಿ ಬಿಯರ್ ವೇಸ್ಟ್, ವೆಟ್ ಕೇಕ್, ಜೋಳ ಚಿಪ್ಸ್, ಮರ್ಗೆಂಟ್ಸ್ ಹೋಲ್ಸೇಲ್ ಗೋಡನ್ ಇದೆ. ಇದು ವೆಟ್ ಕೇಕ್ ಅಂದ್ಬಿಟ್ಟು ಪ್ರಾಡಕ್ಟ್. ಆ ಕಡೆ ಎಲ್ಲ ಮರ್ಗೆಂಟ್ಸ್, ಜೋಳ ಚಿಪ್ಸ್ ಎಲ್ಲ ಬಿಯರ್ ವೇಸ್ಟ್ ಇದೆ. ವೆಟ್ ಕೇಕ್ ಹಾಕೋದ್ರಿಂದ ನಿಮ್ಗೆ ನಾರ್ಮಲ್ ಆಗಿ ನಿಮ್ಮ ಹಸು ಏನ್ ಹಾಲು ಕೊಡ್ತಾ ಇದೆಯೋ ಅದಕ್ಕಿಂತ 20-25% ಜಾಸ್ತಿ ಆಗುತ್ತೆ. ಅಂದ್ರೆ ಇವಾಗ ಒಂದು 10 ಲೀಟರ್ ಹಸು ಹಾಲು ಕೊಡ್ತಾ ಇದೆ ಅಂದ್ರೆ 12-12.5 ಲೀಟರ್ ತನಕ ರೀಚ್ ಆಗುತ್ತೆ. ಮರ್ಗೆಂಟ್ಸ್ ಹಾಕೋದ್ರಿಂದ ನಿಮ್ಮ ಹಸು ಬಾಡಿ ಮೇಂಟೆನೆನ್ಸ್ ಆಗುತ್ತೆ. ಬಿಯರ್ ವೇಸ್ಟ್ ಹಾಕೋದ್ರಿಂದ ನಿಮ್ಗೆ ಹಸುಗಳಿಗೆ ಒಳ್ಳೆ ಬಾಡಿ ಸೈಜ್ ಬರ್ತವೆ, ಹಸುಗಳು ಚೆನ್ನಾಗಿ ಮೇಂಟೈನ್ ಆಗುತ್ತೆ ಹಸು ಬಾಡಿಗಳು. ಹಂಗಾಗಿ ರೈತರು ಇದನ್ನ ನೀವು ನಾರ್ಮಲ್ ಫೀಡ್ಗಳು ಕೊಡ್ತಿರಲ್ಲ, ಅದು 50%, ಇದು 50% ಕೊಡೋದ್ರಿಂದ ಹಸುಗಳು ಚೆನ್ನಾಗಿರುತ್ತೆ. ನಿಮ್ಗೂ ಒಳ್ಳೆ ಈಗ ಏನ್ ಖರ್ಚು ಮಾಡ್ತಿದ್ರ ಖರ್ಚು ತಗ್ಗುತ್ತೆ. ಖರ್ಚು ತೆಗೆದ್ರೆ ನಿಮ್ಗೆ ಆದಾಯ ಇನ್ಕಮ್ ಆಟೋಮೆಟಿಕ್ ಆಗಿ ಬರುತ್ತೆ. ರೈತ ಬಂದವರು ಯಾರೇ ಬರ್ಬೇಕಾದ್ರೂ ಮರೂರ್ ಹ್ಯಾಂಡ್ ಪೋಸ್ಟ್ ಕುಣಿಗಲ್ ಇಂದ 15 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬಂದ್ರೆ ನಿಮ್ಗೆ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ. ಬಂದು ಇದನ್ನ ಹಸುಗಳಿಗೆ ಯೂಸ್ ಮಾಡಿ ನೀವು ನಿಮ್ ನಾರ್ಮಲ್ ಆಗಿ ಏನು ಫೀಡ್ಸ್ ಯೂಸ್ ಮಾಡ್ತಿದ್ರು ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಕೇವಲ 600 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಕೆಲವರು ಡೀಲರ್ಗಳಿಗೆ ಡೀಲರ್ ಪ್ರೈಸ್ ಅಲ್ಲೂ ಕೊಡ್ತಾ ಇದೀವಿ. ಬಂದು ಯೂಸ್ ಮಾಡ್ಕೊಂಡು ಕೆಲವರು ಒಳ್ಳೆ ನಿಮ್ಗೆ ಡೈಲಿ ಕಷ್ಟ ಪಡೋದಕ್ಕೆ ಇದರಲ್ಲಿ ಅರ್ಧ ಆದಾಯ ಸಿಗುತ್ತೆ. ನೀವು ನಾರ್ಮಲ್ ಫೀಡ್ಸ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಂದು 30% ಫೀಡಿಂಗ್ ಕಾಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ. ಕೆಲವು ಕಡೆ ಏನ್ ಮಾಡ್ತಿದಾರೆ ಅಂದ್ರೆ ಈ ಲಾಭಾಂಶದ ಆಸೆಗೋಸ್ಕರ ಕೆಲವರು ಇದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಂಡು ಪ್ಯಾಕ್ ಮಾಡೋದು, ಮತ್ತೊಂದು ಲೋ ಕ್ವಾಲಿಟಿ ಐಟಮ್ ತಂದು ಕೊಡೋದು, ಈ ತರ ಮಾಡ್ತಿದ್ರು. ಹಂಗಾಗಿ ನಾವು ರೈತ ಬಂದವರಿಗೆ ಏನು ಕಿವಿ ಮಾತು ಹೇಳ್ತೀವಿ ಅಂದ್ರೆ, ಎಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಪ್ಯಾಕ್ ಆಗುತ್ತೋ, ಯಾರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆಯೋ, ಯಾರಿಗೆ ಇದ್ರ ಬಗ್ಗೆ ಜ್ಞಾನ ಇದೆಯೋ, ಅವ್ರು ಇದ್ರ ಬಗ್ಗೆ ತಿಳ್ಕೊಂಡಿದಾರ, ಅವ್ರ ಹಸುಗಳಿಗೆ ಇವ್ರು ಇದನ್ನ ಯೂಸ್ ಮಾಡ್ತಿದಾರ ಅನ್ನೋದನ್ನ ತಿಳ್ಕೊಂಡು ಅವ್ರ ಹತ್ರ ತಗೊಂಡ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆದಾಗ ಅವರು ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಅದು ಬಿಟ್ಬಿಟ್ಟು ನನ್ಗೇನು ಗೊತ್ತಿಲ್ಲ ತಂದು ಮೂಟೆ ಮಾರ್ತೀನಿ ಅಂತ ಹೋದಾಗ ಅವ್ನಿಗೆ ಏನು ಗೊತ್ತಿರಲ್ಲ, ಅವ್ನ ರೈತರಿಗೆ ಇನ್ನೇನು ಹೇಳ್ಕೊಡಕ್ಕಾಗುತ್ತೆ ಅವನು. ಕೆಲವು ಕಡೆ ಅದೇ ಸಮಸ್ಯೆಗಳಾಗಿನೇ ಹಸುಗಳು ಹಂಗಾಯ್ತು ಹಿಂಗಾಯ್ತು ಅಂತಾರೆ. ತಗೊಂಡೋಗಿ ಇಟ್ಕೊಂಡಿರ್ತಾರೆ 15, ಅವರೇ ಒಂದು 10 ದಿವಸ ತಗೊಂಡೋಗಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಆಮೇಲೆ ಅದನ್ನ ನಾವು ರೈತರಿಗೆ ಕೊಡೋದು. ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಒಂದ್ ವಾರಕ್ಕೆಲ್ಲ ಅದು ಹಾಳಾಗುತ್ತೆ. ಹಾಳಾದಾಗ ಏನಂತಾರೆ, ಅಯ್ಯೋ ಬಿಯರ್ ವೇಸ್ಟ್ ಹಾಕಿ ಹಾಳಾದಾಗ ರೈತರಿಗೆ ಮನ್ಸು ಬರಲ್ಲ ಅದನ್ನ ಬಿಸಾಕೋದಕ್ಕೆ. ಅದನ್ನೇ ಹಸುಗಳು ಕೊಡೋದು. ಅವಾಗ ಹಸುಗಳಲ್ಲಿ ಇಂಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಆತರ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ. ನಾವು ಕೊಡೋದು ಪ್ರತಿ ಒಂದೇ ದಿವಸದ ಮೆಟೀರಿಯಲ್ ನಿಮ್ಗೆ ಕೊಡೋದು. ಇವತ್ತು ಬಂದಿರೋದು ಏನ್ ಪ್ಯಾಕ್ ಆಗಿದೆ ಇದೆಲ್ಲ ಬೆಳಿಗ್ಗೆ ಇಲ್ಲಾಂದ್ರೆ ಇವತ್ತು ನೈಟ್ ಡಿಸ್ಪ್ಯಾಚ್ ಆಗುತ್ತೆ. ಲೈವ್ ಅಲ್ಲಿ ತೂಕ ಮಾಡ್ತಿದ್ರೆ ತೂಕನ ಚೆಕ್ ಮಾಡ್ಕೋಬಹುದು ನೀವು ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ. ಸ್ಕೇಲ್ 0 ಇದೆ ಇದು ನೋಡಿ ಸರ್, ನೀವೇ ಚೆಕ್ ಮಾಡಿ. ಸ್ಕೇಲ್ 0 ಇದೆ ನೋಡಿ, ಅದು ಎಷ್ಟು ಇಡ್ತಾರೆ ಅಂತ ಹೇಳ್ಬಿಟ್ಟು. ಸರ್ 43 kg ಬಂದಿದೆ. ಎಕ್ಸಾಕ್ಟ್ ಆಗಿ 50, 100, 50, 200 ಪ್ಯಾಕ್ ಮಾಡೋದು ನಾವು. ತೂಕದಲ್ಲಿ ಮಾತ್ರ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಏನ್ ಹೇಳಿರ್ತೀವಿ 50 kg ಅಂದ್ರೆ 50 kgನೇ ತೂಕ ಕೊಡ್ತೀವಿ. ಇದು ಇಲ್ಲಿಂದ ಪ್ಯಾಕ್ ಆದ್ಮೇಲೆ ವೇಸ್ಟೇಜ್ ಹೋಗ್ಬೋದು. ಆದ್ರೆ ತುಂಬಬೇಕಾರೆ ಮಾತ್ರ ನಾವು ಕಂಪಲ್ಸರಿ 50 kg ತುಂಬ್ತೀವಿ. ಸರ್, ಈಗ ನಿಮ್ಮ ಲೈವ್ ಲೊಕೇಶನ್ ಇಲ್ಲಿದೆ, ನಾವು ಹುಡುಕೋಗಿ ಬರ್ಬೇಕು ಅಂತ. ಸರ್, ಬರೋ ರೈತರುಗಳಿಗೆ ನಮ್ದು ಲೈವ್ ಲೊಕೇಶನ್ ಬಂದ್ಬಿಟ್ಟು ಮರೂರ್ ಹ್ಯಾಂಡ್ ಪೋಸ್ಟ್ ಅಂತ, ಕುಣಿಗಲ್ ಹಾಸನ್ ರೋಡ್ ಅಲ್ಲಿ ಮರೂರ್ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ. ಕುಣಿಗಲ್ ಇಂದ ಈ ಕಡೆ 15 ಕಿಲೋಮೀಟರ್ ನೆಲಮಂಗಲ ಟುವರ್ಡ್ಸ್, ಗುಡೆಮಾರ್ನಹಳ್ಳಿಯಿಂದ 15 ಕಿಲೋಮೀಟರ್, ಈ ಕಡೆ ಮಾಗಡಿಯಿಂದ 12 ಕಿಲೋಮೀಟರ್, ಈ ಕಡೆ ಕುದೂರಿಂದ 6 ಕಿಲೋಮೀಟರ್ ಮರೂರ್ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ. ಅಲ್ಲೇ ನಮ್ ಗೋಡನ್ ಇರೋದು. ಇಲ್ಲಿ ಬಂದು ರೈತರು ನೇರವಾಗಿ ತಗೊಂಡು ಹೋಗ್ಬೋದು. ಯಾರಿಗೂ 100 ರೂಪಾಯಿ 200 ರೂಪಾಯಿ ಕಮಿಷನ್ ಕೊಡೋ ಅವಶ್ಯಕತೆನೂ ಇಲ್ಲ. ಗಾಡಿಗಳದ್ದು ಬಾಡಿಗೆ ಆಯ್ತು, ಚಾರ್ಜ್ ಆಯ್ತು, ಏನೋ ಅವ್ರಿಗೆ ಇರ್ಸು ಮುರ್ಸು ಇಲ್ದಂಗೆ ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಏನ್ ರೇಟ್ ಇದೆಯೋ ಅವ್ರಿಗೆ, ಈ ಡೀಲರ್ಗಳಿಗೆ ಏನ್ ರೇಟ್ ಸಿಗುತ್ತೋ ಅದೇ ರೇಟ್ ನಿಮ್ಗೂ ಸಿಗುತ್ತೆ. ಇಲ್ಲಿ ಬಂದು ಆರಾಮಾಗಿ ತಗೊಂಡು ಹೋಗ್ಬೋದು. ರೈತರುಗಳಿಗೆ ದೂರ ಇರೋರು ಇಬ್ರು 3 ಜನ ರೈತರುಗಳು ಸೇರ್ಬಿಟ್ಟು ತಗೊಂಡು ಹೋಗ್ಬೋದು. ಅವ್ರಿಗೆ ಬೆನಿಫಿಟ್ ಇದೆ. ಸುಮ್ಮನೆ 100-200 ರೂಪಾಯಿ ಜಾಸ್ತಿ ಕೊಟ್ಟು ಬೇರೆ ಹತ್ರ ತಗೊಳೋ ಬದಲು ಡೈರೆಕ್ಟ್ ಆಗಿ ಗೋಡನ್ಗೆ ಬನ್ನಿ, ಕೂತ್ಕೊಳ್ಳಿ. ಕಷ್ಟ ಇರೋಂಥ ರೈತರು ಇನ್ನೂ 10-20 ರೂಪಾಯಿ ಬಿಡಿಸ್ಕೊಂಡು ಹೋಗಿ ಮಾತಾಡ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ರೆ ಮಾತಾಡಿದ್ರೆ ಆಫೀಸಲ್ಲಿ ಇನ್ನು ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ಕೊಡ್ತಾರೆ. ಇಲ್ಲ ಯಾರಾದ್ರೂ ವ್ಯಾಪಾರ ಮಾಡೋಂಥವ್ರು ಇದ್ರು ಅಷ್ಟೇ, ಬಂದು ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೂ ನಮ್ಮ ಕೈಲಿ ಏನಾಗುತ್ತೋ ಆ ಸಹಾಯ ನಾವು ಮಾಡ್ಕೊಡ್ತೀವಿ. ಸರ್, ಈಗ ತೋರಿಸಿದ್ರೆ ಬಿಯರ್ ವೇಸ್ಟೇಜ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ. ಮತ್ತೆ ಜೊತೆಗೆ ನಿಮ್ಮ ಹತ್ರ ಹಸುಗಳಿವೆ, ಮತ್ತೆ ನೀವು ಸ್ಯಾಂಪಲ್ ಆಗ್ತಾ ಇದೀರಾ ಅಂತ ನಮ್ಗೆ ತಿಳಿಸ್ಕೊಟ್ರಿ ಮಾಹಿತಿನ. ಹೌದು. ಬನ್ನಿ, ಯಾವ ತರ ಆಗ್ತಾ ಇದೀರಾ ಮತ್ತೆ ಅವೆಲ್ಲ ತೋರಿಸ್ಬಿಟ್ಟು. ನಮ್ಗೆ ಎಷ್ಟು ಹಸು ಇದೆ ನಿಮ್ಮ ಹತ್ರ ಒಟ್ಟಿಗ? ನಮ್ಮ ಹತ್ರ ಇಲ್ಲಿ 8ರಿಂದ 9 ಹಸು ಇದೆ. 9 ಹಸುಗಳಲ್ಲಿ ನಾನು ಮೊದಲು 12 ಹಸು ಇತ್ತು. ಈಗ ಸ್ವಲ್ಪ ಏನೋ ಪ್ರಾಬ್ಲಮ್ ಇಂದ ಶೆಡ್ ಕಡಿಮೆ ಇರೋದ್ರಿಂದ ಇವಾಗಿನ 8ರಿಂದ 9 ಹಸುಗಳಿದಾವೆ. ಶೆಡ್ ಸ್ವಲ್ಪ ಸಪರೇಟ್ ಬೇರೆ ಮಾಡಬೇಕು. ಇದರಿಂದ ಈ ತರ ಹಸುಗಳನ್ನ ನಾನು. ಸರ್, ನೀವೆಲ್ಲ ಬಿಯರ್ ವೇಸ್ಟೇಜ್ ಆಗ್ತಾ ಇದೀರಾ ಮತ್ತೆ ಹಸಿಮೆ ಒಣವೆ ಈ ತರ ಏನಾರು ಆಗ್ತಾ ಇದೀರಾ ನೀವು? ಇಲ್ಲ, ಎಲ್ಲ ಬಿಯರ್ ವೇಸ್ಟೇಜು, ವೆಟ್ ಕೇಕು, ಮತ್ತೆ ಗೆಣಸು,
ಜೋಳದ ಚಿಪ್ಸ್ ಎಲ್ಲ ಹಾಕಿನೇ ನಾನು ಯೂಸ್ ಮಾಡ್ತೀನಿ. ಒಂದ್ ಹಸುಗೆ ಏನೇನ್ ಕೊಡ್ಬೇಕಾಗುತ್ತೆ ಸರ್? ಎಷ್ಟೆಷ್ಟು ಕೆಜಿ ಕೊಡ್ಬೇಕಾಗುತ್ತೆ? ಒಂದು 2 kg ಬೇರ್ ವೇಸ್ಟೇಜು ಬೆಳಗ್ಗೆ ಟೈಮು, 2 kg ಕೇಕು, 1 kg ಗೆಣಸು, ಫೀಡು, ಡೈರಿ ಫೀಡು ಮಿಕ್ಸ್ ಮಾಡ್ಬಿಟ್ಟು ಒಂದೊಂದು ಹಸಿಗೆ ಒಂದೊಂದು ಟೈಮ್ ಕೊಡ್ತೀವಿ. ಈಗ ಬಿಯರ್ ವೇಸ್ಟೇಜ್ ಕೊಡೋದ್ರಿಂದ ಸರ್ ಯಾವ ತರ ಇಂಪ್ರೂವ್ ಆಗುತ್ತೆ? ಅದು ಎಷ್ಟು ದಿವಸ ಬೇಕಾಗುತ್ತೆ ಹಾಲು ಇಂಪ್ರೂವ್? ಇದನ್ನೇ ತಗೊಳ್ಳಿ, ನಂದಿದು ಫಸ್ಟ್ ಹಸು ನಮ್ಮ ಮನೇಲಿ ಇರೋದು. ಇದು ನಮ್ಗೆ 8 ರಿಂದ 9 ಲೀಟರ್ ಹಾಲು ಕೊಡೋದು ಫಸ್ಟ್ ಹಸು. ಈಗ ನನಗೆ ಬಿಯರ್ ವೇಸ್ಟೇಜು, ವೆಟ್ ಕೇಕು, ಮರ್ಗೆಣ್ಸು ಎಲ್ಲ ಹಾಕೋದ್ರಿಂದ ಇದು ನನಗೆ ಇವತ್ತು 12 ರಿಂದ 13 ಲೀಟರ್ ಹಾಲು ಕೊಡ್ತಾ ಇದೆ ಟೈಮ್ಗೆ. ಒಂದ್ ಟೈಮ್ಗೆ ಫಸ್ಟ್ ಎಷ್ಟು ಕೊಡ್ತಾ ಇದೆ ಸರ್ ಇದು? ಯೂಸ್ ಮಾಡೋಕ್ಕಿಂತ ಮುಂಚೆ 8 ರಿಂದ 9 ಲೀಟರ್ ಕೊಡ್ತಾ ಇತ್ತು. 8 ರಿಂದ 9 ಲೀಟರ್ ಕೊಡ್ತಾ ಇತ್ತು. ಅದು ಅಷ್ಟೇನೆ. ಇದು 7 ರಿಂದ 8 ಲೀಟರ್ ಕೊಡ್ತಾ ಇತ್ತು. ಇವತ್ತು 10 ರಿಂದ 11 ಲೀಟರ್ ಹಾಲು ಕೊಡ್ತದೆ. ಇದೆಲ್ಲ ಸೇಮ್, ಎಲ್ಲ ಅಷ್ಟೇನೆ. ಎಲ್ಲ 4 ರಿಂದ 5 ಲೀಟರ್ ರೈಸ್ ಆಗಿದೆ. ಸರ್ ಇದು ಫಸ್ಟ್ ಬಿಯರ್ ವೇಸ್ಟೇಜ್ ಕೊಡೋಕ್ಕಿಂತ ಮುಂಚೆ ಏನೇನು ಕೊಡ್ತಾ ಇದ್ರಿ ನೀವು? ಮರದ ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ. ಅದು ನನಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಬರೋದು. ಈಗ 20-25 ಸಾವಿರ ರೂಪಾಯಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಬಿಯರ್ ವೇಸ್ಟೇಜ್ ಬಗ್ಗೆ ನಿಮ್ಗೆ ಯಾವ ತರ ಮಾಹಿತಿ ಸಿಕ್ತು? ಯಾವ ತರ ಗೊತ್ತಿದೆ ಹಾಕೋದ್ರಿಂದ ಹಾಲು ಇಂಪ್ರೂವ್ ಆಗುತ್ತೆ? ಯಾವ ತರ ಮಾಹಿತಿ ಸಿಕ್ತು ನಿಮ್ಗೆ? ನಾವು ನೋಡಿದ್ರಿ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ವಿ. ಸರ್ಚ್ ಮಾಡಿ ಏನಾದ್ರು ಹುಡುಕ್ಲೇಬೇಕು ಅಂದ್ಬಿಟ್ಟು ಚನ್ನಪಟ್ಟಣ, ಮೈಸೂರು ರೋಡ್ ವರ್ಗೂ ಹೋದ್ವಿ ನಾವು ಕಡೆಗೆ. ಮತ್ತೆ ನಮ್ಮ ಬೆಂಗಳೂರಲ್ಲಿ ಇವ್ರನ್ನ ನೆಲಮಂಗ್ಲದವ್ರನ್ನ, ನಮ್ಮ ಸುರೇಶ್ ಅವ್ರನ್ನ ನೋಡಿ ಮಾತಾಡಿಸ್ಕೊಂಡು ಸುರೇಶ್ ಅವ್ರ ಕಡೆಯಿಂದ ನಾವು ತಗೊಂಡು ಇದ್ ಮಾಡಿದ್ವಿ. ಈಗ ಹಾಲು ಎಷ್ಟು ವರ್ಷ ಆಯ್ತು ಸರ್ ಬಿಯರ್ ವೇಸ್ಟ್? ಈಗ ನಾನು ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದೆ. 1.5 ವರ್ಷ ಆಗಿದೆ. ಏನು ಸಮಸ್ಯೆ ಇಲ್ಲ, ಏನ್ ತೊಂದರೆನೂ ಇಲ್ಲ ಸರ್. ಈಗ ಬಿಯರ್ ವೇಸ್ಟೇಜ್ ನ ಪ್ರೆಗ್ನೆಂಟ್ ಆತರ ಇದೆಯಲ್ಲ ಸುಮಾರು, ಯಾವ್ಯಾವಕ್ಕೆ ಕೊಡ್ಬೇಕಾಗುತ್ತೆ? ಈಗ ಪ್ರೆಗ್ನೆಂಟ್ ಇರೋಕ್ಕೂ ಪ್ರಾಬ್ಲಮ್ ಆಯ್ತದೆ, ಪ್ರೆಗ್ನೆಂಟ್ ಆಗೋದೇ ಇಲ್ಲ ಅನ್ಬಿಟ್ಟು ಎಲ್ಲ ಹೈಲೈಟ್ ಮಾಡ್ಬಿಟ್ಟವ್ರೆ. ಯಾವ ಪ್ರೆಗ್ನೆಂಟ್ ಆಗ್ದೇಲೆ ಇರೋದು ನೋಡಿ. ಇದು 7 ತಿಂಗಳು ಪ್ರೆಗ್ನೆಂಟ್, ಇದು 3 ತಿಂಗಳು, ಇದು 8.5 ತಿಂಗಳು ನೋಡಿ. ಇದನ್ನೇನ್ ಕರು ಹಾಕುತ್ತೆ? ಇದು ನಿಲ್ಲದ ಫಲನೇ ನಿಲ್ಲಲ್ಲ ಅಂತ ಹೇಳಿದ್ರು. ಇನ್ನೇನ್ ಕರು ಹಾಕುತ್ತೆ 1 ವಾರದಲ್ಲಿ? ಆಯ್ತಾ? ಇದು ಮೊನ್ನೆ ತಂದಿದ್ದು ಬಿಡಿ, ಇದ್ರದ್ದೇನಿಲ್ಲ. ಇವೆಲ್ಲ ಮಾಮೂಲಿ ಪ್ರೆಗ್ನೆಂಟ್ ಆಗಿದಾವೆ. ಅಲ್ಲಿ ಆಚೆ 1 ಪಟೆ ನಿಲ್ಸಿದ್ರಿ, ಅದು 7 ತಿಂಗಳು ಫಲ. ಅದು 7 ತಿಂಗಳಿಗೆ ಆತರ ಇರಲ್ಲ ಯಾವ ಹಸುಗಳು ನೋಡಿ. ಅದು ನೀಟಾಗಿ ಎಷ್ಟು ಯಾವ ರೀತಿ ಇದೆ. ಬಿಯರ್ ವೇಸ್ಟೇಜು, ವೆಟ್ ಕೇಕು, ಮತ್ತೆ ಮರ್ಗೆಣ್ಸು, ಜೋಳ ಚಿಪ್ಸು ಎಲ್ಲ ಯೂಸ್ ಮಾಡಿರೋದ್ರಿಂದ ನೋಡಿ ಈ ತರ ಇದೆ ನಮ್ಮ ಪಟೆ. 7 ತಿಂಗಳು ಫಲ ಈಗ. ಸರ್ ಈಗ ಬಿಯರ್ ವೇಸ್ಟೇಜ್ ನಾವು ಪರ್ಚೇಸ್ ಮಾಡಿದ್ರೆ ಎಷ್ಟು ದಿವಸ ಮಡಿಕೋಬಹುದಾಗುತ್ತೆ ಓಪನ್ ಮಾಡಿ? 15 ರಿಂದ 20 ದಿವಸ ಇಟ್ಕೊಳ್ಬಹುದು. ಹೇಳ್ತಾರೆ ತಿಂಗಳುಗಟ್ಲೆ ಇಟ್ಕೊಳ್ಬಹುದು ಅಂತ. ಅವೆಲ್ಲ ಸಮಸ್ಯೆ ಆಗುತ್ತೆ. ಮತ್ತೆ ಮೆತ್ತಗಿರುತ್ತಲ್ಲ, ಅದು ಯೂಸ್ ಮಾಡ್ಲಿಕ್ಕೆ ತಿಂಗಳನ್ಗಟ್ಲೆ ಇಟ್ಕೊಳ್ಬಾರ್ದು. ಹಸುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಇದರಿಂದ. ಸರ್ ಈಗ ನೀವ್ ಹೇಳಿದ್ರಿ ಬಿಯರ್ ವೇಸ್ಟೇಜ್ ಮತ್ತೆ ವೆಟ್ ಕೇಕ್ ಈ ತರ ಎಲ್ಲ ಇದೆಯಾ ಅಂತ. ಈ ಬಿಯರ್ ವೇಸ್ಟೇಜ್ ಕೊಡೋದ್ರಿಂದ ಏನ್ ಉಪಯೋಗ ಆಗುತ್ತೆ? ಮತ್ತೆ ವೆಟ್ ಕೇಕ್ ಕೊಡೋದ್ರಿಂದ ಮತ್ತೆ ಜೋಳ ಚಿಪ್ಸ್ ಈ ತರ ಕೊಡೋದ್ರಿಂದ ಏನೇನು ಗ್ರೋತ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದೇನ್ ಸಮಸ್ಯೆ ಇಲ್ಲ ನೋಡಿ. ಏನ್ ಚೆನ್ನಾಗಿ ಬರೋದಿಲ್ಲ ಹಸುಗಳು ಅಂತ ಹೇಳ್ತಾರಲ್ಲ ನೋಡಿ. 7 ತಿಂಗಳಿಗೆ ಯಾವ ರೀತಿ ಇದೆ ಗ್ರೋತ್, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಯಾವ ಸಮಸ್ಯೆನೂ ಆಗೋದಿಲ್ಲ, ಏನು ಸಮಸ್ಯೆ ಇಲ್ಲ. ನಾವ್ ಯೂಸ್ ಮಾಡೋದ್ರಿಂದ ಫಸ್ಟ್ ಡೇ ಇಂದನೂ ನಮ್ಗೆ ಏನ್ ಸಮಸ್ಯೆ ಇಲ್ಲ. ಫಸ್ಟ್ ಡೇ ಇಂದ ನಾನು ಯೂಸ್ ಮಾಡಿದೀನಿ. ಫಲ ನಿಲ್ಲೋದ್ರಿಂದ ಹಿಡಿದು ಫಲ ನಿಲ್ಲ ಅಂತ ಎಲ್ಲಾ ರೈತರು ಹೇಳ್ತಾರೆ. ರೈತರುಗಳಿಗೆ ಅದ್ರ ಬಗ್ಗೆ ಪೂರ್ತಿ ಅನುಭವ ಕಡಿಮೆ ಇದೆ. ಯಾರೋ ಹೇಳ್ಬಿಟ್ರು ಯಾವ್ದೋ ಒಂದು ಹಸು ಈಗ ನನ್ನ ಹತ್ರ ಹತ್ತಿದೆ, ಯಾವ್ದೋ ಒಂದು ಹುಷಾರಿರಲ್ಲ, ಅದ್ರದ್ದೇ ಹೈಲೈಟ್ ಮಾಡ್ಬಿಡ್ತಾರೆ. ನೋಡ ಅದ್ ಹಾಕ್ಬಿಟ್ಟ ಎಲ್ಲವಕ್ಕೂ ಯಾಕೆ ಹುಷಾರಿರಲ್ಲ ಅದಕ್ಕೆ ಅಲ್ವಾ? ಯಾವ ಸಮಸ್ಯೆನೂ ಇಲ್ಲ. ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ರೈತರಿಗೆ ಒಳ್ಳೇದಾಗ್ಲಿ. ಚಕ್ಕೆ ಬೂಸ, ರವೆ ಬೂಸ, ಅದೇನದು ಇದನ್ನ ಹಿಂಡಿ ಎಲ್ಲ ತಗೊಂಬಂದು ಹಾಕ್ಬಿಟ್ಟು ಏನು ಇಲ್ಲ ಸಮಸ್ಯೆ. ಬರೀ ಇದನ್ನೇ ಸಮಸ್ಯೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಷ್ಟೇ. 40-50 ಸಾವಿರ ಖರ್ಚು ಮಾಡೋದು, ಅದ್ರಲ್ಲಿ ಹಾಲು ಕರಿಯೋದು, ಅದಕ್ಕೆ ಹಾಕೋದು ದುಡ್ಡು. ಇದರಿಂದ ಏನ್ ಉಳಿತಾ ಇರೋದೇನು ಇವ್ರಿಗೆ? ರೈತರುಗಳಿಗೆ ಏನ್ ಉಳಿತಾ ಇದೆ ಹೇಳಿ? ಅವ್ರಿಗೆ ರೈತರಿಗೆ ಏನ್ ಉಳಿತಾ ಇದೆ? ಇದರಿಂದ ಏನು ಉಳಿಯೋದಿಲ್ಲ. ಅವ್ರು ಅಲ್ಲಿ ದುಡಿಬೇಕು, ಅಲ್ಲೇ ಹಾಕ್ಬೇಕು ಬೂಸಕ್ಕೆ. ಯೂಸ್ ಮಾಡ್ಲಿ. ವೆಟ್ ಕೇಕು, ಫೀಡು ಹಾಕ್ಲಿ, ಡೈರಿ ಚೆನ್ನಾಗಿ ಯೂಸ್ ಆಗ್ತದೆ. ಏನ್ ಸಮಸ್ಯೆ ಇಲ್ಲ ಬನ್ನಿ. ಈಗ ಸ್ಟಾರ್ಟಿಂಗ್ ಇಂದ ಅವರು ಈಗ ಫೀಡ್ಸ್ ಮಾಮೂಲಿ ಈ ತರ ಕೊಡ್ಕೊಂಡ್ ಬರ್ತಾ ಇದ್ರು. ಈಗ ಅವ್ರು ಹೊಸದಾಗಿ ಈಗ ಬಿಯರ್ ವೇಸ್ಟೇಜ್ ನ ಸ್ಯಾಂಪಲ್ ನೋಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಯಾರೊಬ್ರು ರೈತರು ಅವ್ರು ಸ್ಟಾರ್ಟಿಂಗ್ ಎಷ್ಟೆಷ್ಟು ಕೆಜಿ ಕೊಡ್ಬೇಕಾಗುತ್ತೆ? ಸ್ಟಾರ್ಟಿಂಗ್ 1 kg ಕೊಡ್ಲಿ. 1 kg ಕೊಟ್ಟು ಸ್ಟಾರ್ಟ್ ರೂಢಿ ಮಾಡ್ಲಿ. ಅದನ್ನ ರೂಢಿ ಮಾಡಿದ್ಮೇಲೆ ಅದೇ ರೂಢಿ ಆಗುತ್ತೆ. ಮತ್ತೆ 2 ಡೇಸ್ ಬಿಟ್ಬಿಟ್ಟು ಅದೇ ರೂಢಿ ಆಗುತ್ತೆ. ಚೆನ್ನಾಗಿ ಯೂಸ್ ಮಾಡ್ತೇವೆ ನೋಡಿ. ಈಗ ಕೊಟ್ಟಿದೆ, ಒಂಚೂರು ಬಿಡೋದಿಲ್ಲ, ಎಲ್ಲ ಇದಾಗುತ್ತೆ, ಕ್ಲಿಯರ್ ಆಗೋಗ್ಬಿಟ್ಟಿದೆ ನೋಡಿ. ಬಿಯರ್ ವೇಸ್ಟ್ ಯಾವ್ಯಾವ ಕೊಡ್ಬೋದು? ಕೋಳಿ ಈ ತರ ಕುರಿ ಸಾಕಾಣಿಕೆ ಮಾಡೋರೆಲ್ಲ ಹಾಕ್ತಾರೆ ಅಂತಾರೆ, ಅವಕ್ಕೆಲ್ಲ ಕೊಡ್ಬೋದಾ? ಮೇಕೆಗೆಲ್ಲ ಕೊಡ್ತಾ ಇದಾರೆ. ಬಿಯರ್ ವೇಸ್ಟ್ ಕೋಳಿಗೂ ಕೊಡ್ತಾ ಇದಾರೆ, ಮೇಕೆಗೂ ಕೊಡ್ತಾ ಇದಾರೆ, ಕುರಿಗೂ ಕೊಡ್ಬೋದು. ಏನ್ ಸಮಸ್ಯೆ ಏನಿಲ್ಲ ಸರ್. ಈಗ ಹೋದ್ ವಾರ ಏನಾಯ್ತು ಅದೊಂದು ಪಬ್ಲಿಸಿಟಿ ಆಯ್ತು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಈ ಹಸು ಏನೋ ಬಿಯರ್ ವೇಸ್ಟೇಜ್ ಹಾಕಿ ಒಂದು ಸತ್ತೋಯ್ತು, ಒಂದು ಸೀರಿಯಸ್ ಆಯ್ತು ಅಂತ ಸುದ್ದಿ ಹಬ್ಬಿತ್ತು. ಅದು ಯೂರಿಯಾ ತಿನ್ಸಿರೋದು. ಯೂರಿಯಾ ತಿನ್ಸಿರೋದು. ಅದು ಯೂರಿಯಾ ತಿನ್ನಿಸ್ಬಿಟ್ಟು ಅವ್ರು ಹಸು ಸಾಕ್ದಲ್ಲೇ ಇರೋರು ಅಪ್ಲೋಡ್ ಮಾಡಿರೋದು. ಇದನ್ನ ಹಸು ಸಾಕಿರೋರು ಮಾಡಿರೋದಲ್ಲ ಅದು.
ಹಸು ಸಾಕ್ದಲ್ಲೇ ಇರೋರು ಮಾಡಿರೋದು ಅದು. ಅದನ್ನೆಲ್ಲ ಇದಕ್ಕೆ ಯಾಕೆ ಹೋಲಿಸ್ಬಿಟ್ಟು ಸುಮ್ನೆ ಹಸುಗಳ ಮೇಲೆ ಇದ್ ಮಾಡ್ತಾರೆ, ರೈತರುಗಳು ಸುಮ್ನೆ ವೆಟ್ ಕೇಕ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ. ವೆಟ್ ಕೇಕ್ ಏನು ಸಮಸ್ಯೆ ಇಲ್ಲ, ಏನು ತೊಂದ್ರೆನೂ ಇಲ್ಲ. ಸರ್ ಈಗ ಡೈಲಿ ರೋಟೀನ್ ಯಾವ ತರ ಇರ್ತಿರೋದು? ಎಷ್ಟೊತ್ತಿಗೆ ಎದ್ದೇಳ್ತೀರಾ? ಎಷ್ಟೊತ್ತಿಗೆ ಕ್ಲೀನಿಂಗ್? ನಾವು ಬೆಳಗಿನ ಜಾವ 4:15ಗೆ ಎದ್ದೇಳ್ತೀವಿ. 4:15ಯಿಂದ 6:30ವರೆಗೂ ಕೆಲಸ ಇರುತ್ತೆ. 6:30 ಮೇಲೆ ಏನು ಇರಲ್ಲ. ಮತ್ತೆ ಹುಲ್ಲಿಂದ 1 ಅವರ್ ಕೆಲಸ ಇರುತ್ತೆ. ಹುಲ್ಲು ಹಾಕ್ಬಿಟ್ಮೇಲೆ ಮತ್ತೆ ಮಧ್ಯಾಹ್ನ ನೋಡಿ, ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ನೀರಿಂದ ಕುಡಿಸ್ಬಿಟ್ಟು ತಿರುಗಿ ಸಾಯಂಕಾಲ 2 ಅವರ್ ಕೆಲಸ ಇರುತ್ತೆ, ಮುಗಿಸ್ಬಿಡ್ತೀವಿ ಅಷ್ಟೇ. ಇಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ ಇದ್ರಲ್ಲಿ. ಸರ್ ಒಪ್ಪತ್ತಿಗೆ ಎಷ್ಟು ಆಗ್ಲೂ ಹೋಗ್ತಾ ಇದೆ? ಈಗ ನಾನು 80 ಲೀಟರ್ ಹೋಗ್ತಾ ಇತ್ತು. ಈಗ ಸ್ವಲ್ಪ ಫಲ ಆಗಿರೋದ್ರಿಂದ 2 ಆಚೆ ಹಾಲು ಸಪರೇಟ್ ಇದಾವೆ, ಅವೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ. ನನಗೆ 30 ಲೀಟರ್ ಹೋಗ್ತಾ ಇದೆ. ಈಗ ಬಿಯರ್ ವೇಸ್ಟೇಜ್ ಯಾಕೆ ಸರ್ ಎಷ್ಟು ಸೇವ್ ಆಗ್ತಾ ಇದೆ ಅಮೌಂಟ್ ತಿಂಗಳಿಗೆ? ಒಂದು 20,000 22,000 ಸೇವ್ ಆಗ್ತಾ ಇದೆ ನಿಮ್ಗೆ. ಅದು ಪ್ರಾಫಿಟ್ ಆಗುತ್ತೆ. ಈಗ ಪ್ರಾಫಿಟ್ ಅದು ಸೇವ್ ಆಗ್ತಾ ಇದೆ ಅಂದ್ರೆ, ಈಗ ಅದು ಎಕ್ಸ್ಟ್ರಾ ಹಾಲು ಕೊಡೋದು, ಅದು ವೆಡ್ ಕೇಕ್ಗೂ ಮತ್ತೆ ಗೆಣಸ್ ಚಿಪ್ಸ್ಗೂ ಆಗ್ಲಿ ಬಿಡಿ ಅದು ಅಲ್ವಾ, ಅದ್ ಅಮೌಂಟ್ ಅದಕ್ಕಾಗುತ್ತೆ. ಮಾಮೂಲಿ ನಾರ್ಮಲ್ ಹಾಲು ಕೊಡ್ತಿದ್ವಿ, ಸೇವ್ ಆಗುತ್ತಲ್ಲ. ಚಕ್ಕೆ ಬೂಸ ರವೆ ಬೂಸಕ್ಕೆಲ್ಲ ಕೊಡ್ತಿದ್ವಲ್ಲ, ಅದಾಗಿ ಸೇವ್ ಆಗುತ್ತಲ್ಲ. ಸರ್ ಈಗ ಯಾರೊಬ್ರು ರೈತರು ಹಸುಗಳನ್ನ ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕಾಗುತ್ತೆ? ಅವ್ರು ಏನೇನ್ ನೋಡ್ಬೇಕಾಗುತ್ತೆ? ಏನಿಲ್ಲ, ಇದು ಹೈಟ್ ನೋಡ್ಬೇಕಾಗತ್ತೆ. ಒಂದ್ 5-5 ಅಡಿ ಹೈಟ್ ಇರ್ಬೇಕು. ಹೈಟ್ ಇದ್ದು ಒಳ್ಳೆ ನಾರಾಯಣಕೆಲ್ಲ ಚೆನ್ನಾಗಿದ್ದು, ಇಲ್ಲಿ ಗುಂಡಿಗೆ ಚೆನ್ನಾಗಿದ್ದು, ಬ್ರೀಡ್ ಅಲ್ಲಿ ಚೆನ್ನಾಗಿದ್ರೆ, ಬಾಟಮ್ ಇದೆಲ್ಲ ಗ್ಯಾಪ್ ಎಲ್ಲ ತೊಟ್ಟಲೆಲ್ಲ ಗ್ಯಾಪ್ ಚೆನ್ನಾಗಿರ್ಬೇಕು. ಲೈನ್ ಎಲ್ಲ ನೀಟಾಗಿ ತಗೊಂಡಿರ್ಬೇಕು. ಈ ತರ ಎಲ್ಲ ಪ್ಯಾಚ್ ತಗೊಂಡು ಹಸುಗಳು ಯಾವ ರೀತಿ ಪ್ರಾಬ್ಲಮ್ ಇರಲ್ಲ, ನೀಟಾಗಿರೋದು ನೋಡಿ ಕ್ವಾಲಿಟಿ ನೋಡಿ ತಗೊಳ್ಬೇಕು. ಸ್ವಲ್ಪ ಕಣ್ಣಲ್ಲೆಲ್ಲ ಬಿಗಿ ಇರ್ಬೇಕು. ಅದು ಕಣ್ಣೆಲ್ಲ ಒಂದ್ ಸ್ವಲ್ಪ ಹೈಲೈಟ್ ಆಗಿರ್ಬೇಕು. ಆ ಕಣ್ಣಲ್ಲಿ ಸ್ವಲ್ಪ ವೀಕ್ ಇದ್ರೆ ಅದು ಇದಾಗುತ್ತೆ. ಸರ್ ಈಗ ಹೈನುಗಾರಿಕೆ ನೀವು ಅಲ್ಲಿ ಎಷ್ಟು ವರ್ಷ ಆಯ್ತು ಶುರು ಮಾಡಿ? ನಾವು ಈಗ 8 ವರ್ಷ ಆಯ್ತ್ರಿ. 8 ವರ್ಷ ಇಲ್ಲಿಗೆ ಬಂದು ನಾವು ಊರಿಗೆ ಬಂದು, ನಾವು ಬೆಂಗಳೂರಿನಲ್ಲಿ ಇದ್ದೆ, ನಾವು ಊರಿಗೆ ಬರ್ಬೇಕು ಅಂತ ಇತ್ತು, ಬಂದಿದೀವಿ. ಊರಿಗೆ ಬಂದು ಈಗ 8 ವರ್ಷ ಆಯ್ತು. ಈಗ ನಮ್ಗೇನು ಸಮಸ್ಯೆ ಇಲ್ಲ ಅಂದ್ರೆ ಇದರಿಂದನೇ ನಾವು ಜೀವನ ಮಾಡ್ತಾ ಇದೀವಿ. ಈಗ ಫ್ಯೂಚರ್ ಅಲ್ಲಿ ಜಾಸ್ತಿ ಮಾಡ್ಬೇಕು ಅಂತ ಇದೆಯಾ? ಇದು ಶೆಡ್ ಚಿಕ್ಕದಾಗಿದೆ, ಒಂದು 20-25 ಹಸು ಮಾಡ್ಬೇಕು ಅಂತ ಅಲ್ಲಿ ಜಾಗನ ರೆಡಿ ಮಾಡ್ತಾ ಇದೀವಿ. ಈಗ ನಾವು ವೆಟ್ ಕೇಕು ಮತ್ತೆ ಬಿಯರ್ ವೇಸ್ಟೇಜು, ಮರ್ಗೆಣ್ಸು, ಜೋಳದ ಚಿಪ್ಸ್ ಹಾಕಿರೋದ್ರಿಂದ ನಮ್ಗೆ ಇವಾಗೆಲ್ಲ ಒಳ್ಳೆ ಬೆನಿಫಿಟ್ ಚೆನ್ನಾಗಿದೆ. ರೈತರುಗಳಿಗೆ ಏನು ಅಂದ್ರೆ ಇನ್ನ ಅರ್ಥ ಆಗಿಲ್ಲ, ಅದು ಪೂರ್ತಿ ಡೀಟೇಲ್ಸ್ ಅರ್ಥ ಮಾಡ್ಕೊಳ್ಬೇಕು ಅವ್ರು. ಇದ್ರ ಬಗ್ಗೆ ಮಾಹಿತಿ ಕೊಡೋರಿಲ್ಲ. ಈಗ ನಾವೆಲ್ಲ ಸಪ್ಲೈ ಮಾಡ್ತಾ ಇದೀವಲ್ರಾ, ನಾವೇ ಸಪ್ಲೈ ಮಾಡ್ತಿರೋದ್ರಿಂದ ಈಗ ಎಲ್ಲರಿಗೂ ಸ್ವಲ್ಪ ಪಬ್ಲಿಸಿಟಿ ಆಯ್ತದೆ ನಮ್ಮ ಊರಿನಲ್ಲೆಲ್ಲ. ಏನು ಸಮಸ್ಯೆ ಇಲ್ಲ. ಹೌದು, ನೀವು ಫಸ್ಟ್ ಯೂಸ್ ಮಾಡಿ ಆಮೇಲೆ ಸಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೌದು. ನಿಮ್ಗೆ ಏನ್ ಅನ್ಸುತ್ತೆ ಅಣ್ಣ, ಸುರೇಶ್ ಅವ್ರ ಹತ್ರ ನೀವು ಇವಾಗ ಹೇಳಿದ್ರಲ್ಲ ನೆಲಮಂಗಲ ಸುರೇಶ್ ಅವ್ರ ಹತ್ರ ತಗೊಂತಿದೀನಿ ಅಂತ, ಹೌದು, ಹೆಂಗಿದೆ ಸರ್ವಿಸ್ ಅವ್ರದ್ದು? ಸರ್ವಿಸ್ ತುಂಬಾ ಚೆನ್ನಾಗಿದೆ. ಅವ್ರ ಹತ್ರನೇ ತಗೊಳ್ತಾ ಇದೀವಿ ನಾವು, ಅವ್ರ ಹತ್ರನೇ ಫಸ್ಟ್ ಇಂದ ತಗೊಳ್ತಾ ಇದೀವಿ. ಏನು ಸಮಸ್ಯೆ ಇಲ್ಲ, ಒಳ್ಳೆ ಸರ್ವಿಸ್ ಕೊಡ್ತಾರೆ. ಆಮೇಲೆ ಚನ್ನಪಟ್ಟಣವರೆಗೂ ಹೋಗಿದ್ವಿ ನಾವು ತಗೊಂಬರಕ್ಕೆ, ಅಲ್ಲಿ ಏನು ಸರ್ವಿಸ್ ಇಲ್ಲ, ಏನು ಇಲ್ಲ. ಅದ್ಯಾವ್ದೋ ಏನೋ ಸುಮಾರು ದಿವಸ ಆಗಿತ್ತು, ಇಟ್ಟಿರೋದನ್ನೆಲ್ಲ ಕೊಟ್ಬಿಟ್ಟು ರೈತರುಗಳಿಗೆ ಮೈಂಡ್ ಚೇಂಜ್ ಮಾಡ್ಬಿಟ್ಟಿದ್ರು ಅವರು. ನಮ್ಗೆ ಅದು ಇಷ್ಟ ಆಗ್ಲಿಲ್ಲ. ಮತ್ತೆ ಸುರೇಶ್ ಅವ್ರ ಹತ್ರ ನಾವು ತಗೊಳ್ತಾ ಇದೀವಿ. ಏನಿಲ್ಲ, ನಮ್ಗೆ ಸರ್ವಿಸ್ ಚೆನ್ನಾಗಿದೆ. ಈಗ 2 ದಿವಸ ನಮ್ಗೆ ನಾಳೆ ಐಟಮ್ ಇದೆ ಅನ್ನಂಗೆ ಅವ್ರು ತಗೊಂಬಂದ್ ಕೊಟ್ಬಿಟ್ರೆ ಏನ್ ಇನ್ 1 ದಿವಸ ಮುಂಚೆನೆ ಕಳಿಸ್ತಾರ ಅವ್ರು ಐಟಮ್ ಬೇಕು ಅಂದ್ರೆ. ಈಗ ನಿಮ್ ತರ ಯಾರನ್ನ ಸಪ್ಲೈ ಮಾಡ್ತೀನಿ ಅಂತಂದ್ರೆ ಅವ್ರಿಗೂ ಹೆಲ್ಪ್ ಮಾಡ್ತಾರ? ಹೆಲ್ಪ್ ಮಾಡ್ತಾರೆ. ಯಾವ ತರ ಅಣ್ಣ ಸಪ್ಲೈ ಮಾಡಬಹುದಾ? ಬೇರೆಯವ್ರು ಯಾರನ್ನ ಇದನ್ನೇ ಒಂದು ಉದ್ಯೋಗ ತರ ಮಾಡ್ಕೋಬಹುದಾ? ಮಾಡ್ಕೋಬಹುದ್ರಿ.